ಇದು ನ್ಯಾಚುರಲ್ ಆಗಿ ಗಣಪತಿ ಐತ್ರಿ. ಇದು ಎಲ್ಲ ಮಂಡಳಿಗಳಲ್ಲಿ ನೋಡಿದ್ರೂ ಈ ಪೂರಾ ನ್ಯಾಚುರಲ್ ಆಗಿ ಸ್ವಲ್ಪ ಹೈಟನ್ನು ಪರ್ಫೆಕ್ಟ್ ಐತಿ. ಅದ್ರಾಗೇನು ಜಾಸ್ತಿ ಹೈಟ್ ಇಲ್ಲ. ಏನು ರೂಲ್ಸ್ ಪ್ರಮಾಣ ಏನು ಹೈಟ್ ಅದೇ ಆ ಪ್ರಮಾಣ ಹೈಟ್ ನಾವು ಇದು ಮಾಡಿದ್ದೇವೆ. ರೂಲ್ಸ್ ಎಲ್ಲ ಫಾಲೋ ಮಾಡಿದ್ದೇವೆ. ಆದಾಗ ಮೆಣಸಿನ ಬೀಜದಾಗ ಇದು ಗಣಪತಿ ಕನ್ಸೆಪ್ಟ್ದಾಗ ರೆಡಿ ಮಾಡಿವಿ. ಪೂರಾ ನ್ಯಾಚುರಲ್ ಆಗಿ ಗಣಪತಿ ಐತಿ. ಈ ಪ್ರಕಾರ ಐತಿ ಸರ್. ಪರ್ಯಾವರಣ ಪೂರ್ವಕದಲ್ಲಿ ಇದು ಮಾಡಾಕದ ಗಣಪತಿ ಮಾಡಿದರೆ ಪೇಪರ್ ಮತ್ತು ಘಾಸರಿ ಮತ್ತು ಹುಣಸಿನ ಬೀಜ 2,21,111 ಬೀಜ ಯೂಸ್ ಮಾಡಿದ್ರಿ. ಅದು ಪರ್ಯಾವರಣ ಪೂರ್ವಕ ಅಂತ ಈಗ ಎಲ್ಲ ಕಡೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದಿ ಮಾಡತ್ತಂತ ನಾ ಪರ್ಯಾವರಣ ಪೂರ್ವಕ ಮಾಡಿದ್ರಿ. ಈಗ 11 ವರ್ಷ ಆಗಿದ್ರಿ. ನಾ ಪ್ರತಿ ವರ್ಷ ಪರ್ಯಾವರಣ ಪೂರ್ವಕ ಗಣಪತಿ ಮಾಡತ್ತಾರೆ. ಇದು ಎಲ್ಲರಿಗೆ ಗಿಡ ಹಚ್ಚೋದ ಇದು ಮಾಡೋಕೆ ಈ ಸಲ ಇದು ಹಂಚಿನ ಬೀಜದ ಗಣಪತಿ ಮಾಡಿದ್ರಿ. ಈಗ ತಲೆಯಾಗ ಬಂದಂತ ಏನು ಜನತೆಗೆ ಏನೋ ಇದು ಇಫೆಕ್ಟ್ ಇದು ಆಗ್ಬೇಕ. ಇದು ಗ್ಲೋಬಲ್ ವಾರ್ಮಿಂಗ್ ಇದು ಸ್ವಲ್ಪ ಇದಾಗತ್ತಂತ ನಾ ಇದು ಗಿಡ ಹಚ್ಚೋದ್ರಿ. ಇದು ಬೀಜ ಅಂತ ಒಂದು ಬೀಜ ಹಾಕಿದಂತ ಇದು ಏನು ಹಾಕ್ತಾರೆ ಗಿಡ ಇದು ಆಗ್ತದಂತ. ಈಗ 15 ದಿವಸ ಆಗಿದ್ರಿ. ಹಾಂ, ವಿಶೇಷ ಅಂತ ಆದ್ಮೇಲೆ ಜನತೆಗಿದ ಒಂದು ಗಿಡ ಹಚ್ಚೋದು, ಪರ್ಯಾವರಣ ಪರಿಸರ ಇದು ರಕ್ಷಣೆ ಮಾಡೋದು, ಆ ಥರ ಏನು ಇದು ಮಾಡಿದ್ವಿ ಯೂಸ್. ಇದು ಸಾರ್ವಜನಿಕ ಗಣೇಶೋತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ.